ನಮ್ಮ ಮಾರ್ನಿಂಗ್ ವ್ಯೂ ಹೀಗಿರುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗೊತ್ತಾಗ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಇವರು ನಮ್ಮ ಸೂರ್ಯದೇವ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಾ? ಓಕೆ. ಯಾಕೋ ನನ್ನ ಗಂಟ್ಲು ಹೋಗ್ಬಿಟ್ಟಿರೋಂಗೈತೆ. ಅವತ್ತು ತಿಂದಿದ್ದು ಜಾಸ್ತಿ ಆಗಿರ್ಬೇಕು ಅದಕ್ಕೆ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದಲ್ಲ ನನ್ನ ಹೇರು. ಬೆಳಿಗ್ಗೆ ಇರುವಂಥ ಒಂದು ಎನರ್ಜಿ ದಿನ ಪೂರ್ತಿ ಇದ್ದರೆ ಸೂಪರಾಗಿರುತ್ತೆ. ಬಟ್ ಯಾವಾಗ ಅದು ಡೌನ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೀರಿಯಸ್ಲಿ. ಸರಿ, ಬನ್ನಿ ಇವಾಗ ಕೆಳಗಡೆ ಹೋಗೋಣ. ತುಂಬ ಕೆಲಸಗಳಿದೆ. ಈ ಟೈಮ್ ಅನ್ನೋದು ಅದು ಎಷ್ಟೆಷ್ಟು ಬೇಗ ಆಗ್ಬಿಡುತ್ತೆ. ತಿಂಡಿ ಏನು ಮಾಡಬೇಕು ಅನ್ನೋ ಯೋಚನೆ ಇಲ್ಲ ಸದ್ಯಕ್ಕೆ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಮನೇಲಿ ಇವತ್ತೇನು ತಿಂಡಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೂ ನೀರು ಹಾಕಬೇಕು, ಹಾಕೇ ಇಲ್ಲ. ಬರ್ತೀನಿ, ಇದು ತೊಗೊಂಡು ಬರ್ತೀನಿ. ಮುಗ್ಗಿದೆ. ನಾಳೆದರಲ್ಲಿ ಬಿಡುತ್ತೆ ಹೂವು. ಇದು ಅಲ್ವಾ, ಅರಳುತ್ತೆ ಇದು. ವಾವ್. ಸೊ ಫೈನಲ್ ಆಗಿ ಈ ರೀತಿ ಬಂತು. ಪೊಂಗಲ್ ಬೇಕಂತೆ ಅವ್ರಿಗೆ. ಹಾಗೆ ನಾನಿಲ್ಲಿ 1 ಲೋಟ ಬೆಸರು ಬೇಳೆಗೆ 1 ಪಾವಷ್ಟು ಅಕ್ಕಿ ಹಾಕೊಂಡು ಎರಡನ್ನೂ ನೀಟಾಗಿ ತೊಳ್ಕೊಂಡು ಬೇಯಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ ನಾನು ಪಾಪಗೂ ಕೂಡ ತಿಂಡಿ ರೆಡಿ ಮಾಡ್ಕೊಬಿಡ್ತೀನಿ. ಫಸ್ಟಿಗೆ ನಾನು ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಫ್ಲೇವರ್ಗೆ ಅಂತೇಳಿ ಏಲಕ್ಕಿ ಹಾಕ್ತೀನಿ. ಯಾಕಂದರೆ ನನ್ನ ಮಗನಿಗೆ ಏಲಕ್ಕಿ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ರವೆನ ಬೇಯಕ್ಕೆ ಬಿಟ್ಟು ಅದಕ್ಕೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಕಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಟ್ರೈ ಮಾಡಿ. ರವೆ ಮತ್ತು ಕ್ಯಾರೆಟ್ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ನಾವೀಗ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ, ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳು ಬೇಕು ಅಂದರೆ ನೀವು ಮಾಡ್ಕೋಬೋದು. ಸೊ ಇಲ್ಲ ಗಟ್ಟಿಗೆ ತಿನ್ನಿಸ್ತೀನಿ ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕಿ ಹಾಲನ್ನ ಹಾಕೋಬೋದು. ಈ ರೀತಿಯಾಗಿ ನಿಮಗೆ ಬೇಕಾದಂಗೆ ಮಾಡಿಕೊಂಡು ಪಾಪಗೆ ತಿನ್ನಿಸ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಕಡೆ ಪೊಂಗಲ್ ಮತ್ತು ಇದು ಬೇಳೆ ಮತ್ತು ಅನ್ನ ಬೇಯಿಸ್ಕೊಂಡಿದ್ದು ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕಿ ತೆಳ್ಳೆ ಮಾಡ್ಕೊತೀನಿ ನಾನು. ಸೊ ನೋಡ್ಬೋದು, ಇವಾಗ ಒಗ್ಗರಣೆಗೆ ಎಲ್ಲ ಐಟಮು ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಚೆನ್ನಾಗೆಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು. ಈ ಕಡೆ ಒಗ್ಗರಣೆ ಮಾಡಿದ್ದು ಆಗಿದೆ. ಈಗ ಎರಡು ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲ ತಿಂಡಿ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಪಾಪಗೂ ತಿನ್ನಿಸ್ಬಿಟ್ಟು ನಮ್ಮ ಅವ್ರಿಗೆ ರೊಟ್ಟಿ ಹಾಕ್ಕೊಟ್ಟಿದ್ದೆ. ಅಂದರೆ ರೈಸ್ ಮಾಡಿದ್ದೀವಲ್ವ, ಸೊ ಶುಗರ್ ಇರೋದ್ರಿಂದ ಅವರು ತಿನ್ನಲ್ಲ. ಆ್ಯಂಡ್ ಅದಾದಮೇಲೆ ಎಲ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಪಾಪಗೂ ಎಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಫ್ರೀ ಆದಮೇಲೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರೊಟ್ಟಿ ಇದೆಲ್ಲ ಮಾಡಿದಾಗ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಹೋದರು. ಇವಾಗ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಯಾಕಂದರೆ ಪೊಂಗಲ್ ಅಲ್ವಾ, ಸೊ ಆರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಇವತ್ತು ಸ್ವಲ್ಪ ಉಳ್ಕೊಬಿಟ್ಟೈತೆ, ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದೆ ಅಕ್ಕಿ ಇವತ್ತು. ನಮಗಂತೂ ಏನು ಕಾಮಿಡಿ ಅಂದರೆ, ಈಗ ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ವಾ, ಅವ್ರೇನಾದರೂ ನಾವು ರೈಸ್ ತಿನ್ನೋದು ನೋಡ್ಬಿಟ್ರೆ ಸೀರಿಯಸ್ಲಿ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ನಮಗೆ ರೈಸ್ ಬಿಟ್ಟು ಬೇರೆ ತಿಂದರೆ ಇದಾಗಲ್ಲ. ನಮಗೆ ಅನ್ನ ತಿಂದಾಗ ಸಮಾಧಾನ ಆಗುತ್ತಲ್ಲ, ಅನ್ನ ತಿಂದಾಗ ಆಗುವಂಥ ಸಮಾಧಾನ ಬೇರೆ ಯಾವುದೇ ಫುಡ್ ತಿಂದ್ರೂ ಆಗೋದಿಲ್ಲ. ಸೊ ನಮಗೆ ರೈಸ್ ಜಾಸ್ತಿ ಇರಬೇಕು. ಹಾಗಾಗಿ ಆ ಥರ ಅನ್ಕೋತಾ ಇರ್ತೀನಿ. ಅಂದರೆ ವೆಯ್ಟ್ ಲಾಸ್ ಮಾಡೋರು ಏನು ಮಾಡ್ತಾರೆ, ಗ್ರಾಮ್ ಲೆಕ್ಕದಲ್ಲಿ ತಿಂತಾರೆ ಅನ್ನನ, ಇಷ್ಟು ಗ್ರಾಮ್ ಅಂದ್ಬಿಟ್ಟು. ಬಟ್ ನಾವು ಅದನ್ನೆಲ್ಲ ಹೇಳ್ಬಾರ್ದು. ಸೊ ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ನಮ್ಮ ಗುಡ್ಡು ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಕಿತಾಪತಿ ಮನ್ಸಾ.
ಇಟ್ಕೋ ಗುಮ್ಮ ಇಟ್ಕೋ. ಏನಿದು ಸ್ನಾನ ಮಾಡ್ತಾ ಇದ್ದೀರಾ? ಹಾಂ ಮತ್ತೆ ನಿಂತ್ಕೋ, ಅಲ್ಲೇ ಸ್ನಾನ ಮಾಡು. ಆಫ್ ಮಾಡು, ನಲ್ಲಿ ಆಫ್ ಮಾಡು. ಈ ಕಡೆ ತಿರುಗಿಸು, ನಲ್ಲಿ ಆಫ್ ಮಾಡು ಮಗನೇ. ಗುಡ್ಡು. ಈ ಕಡೆ ತಿರುಗಿಸು, ಈ ಕಡೆ ತಿರುಗಿಸು, ಗೊತ್ತಾಗುತ್ತೆ, ತಿರುಗಿಸು. ಹಿಂಗೆ. ಓ, ನಿನ್ಗೆ ಆಫ್ ಮಾಡಕ್ಕೆ ಮೂಡಿಲ್ವಾ? ನನ್ನ ಬಟ್ಟೆ ಎಲ್ಲ ತೇವ ಮಾಡಿಕೊಂಡು ಖಾಲಿ 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 ಬಿಡು, ತೊಳೆಕ್ ಹಾಕ್ಬೇಕು. ಹಾಕು. ಖಾಲಿ 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 ಪೋಲಿ ಖಾಲಿ. ಸರಿ ನಡಿ ಹೋಗೋಣ. ಬಾಯ್ ಬಾಯ್ ಬಾಯ್. ಸೊ ನೋಡಿದ್ರಲ್ಲ, ಇದಾಗಿದ್ದು ಇವತ್ತಿನ ನಮ್ಮ ದಿನ. ಅಂದರೆ ನನ್ನ ಮಾರ್ನಿಂಗ್ ರೂಟೀನ್ ಈ ರೀತಿ ಇರುತ್ತೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಅಡುಗೆ ಮನೆಯೂ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೆ. ಎದ್ರೆ ಪಾಪು ಒಂದು 7:30-8 ಗಂಟೆ ಹಂಗೆ ಎದ್ರೆ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಮಲ್ಕೊಬಿಡ್ತಾನೆ. ಅದಾದಮೇಲೆ ಮಧ್ಯಾಹ್ನ ಎದ್ದು ಊಟ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ಮಲ್ಕೊತಾನೆ. ಅವನು ಮಲಗಿದ್ದಾಗಲೇ ನಾನೆಲ್ಲ ಕೆಲಸ ಮುಗಿಸ್ಕೊತೀನಿ. ಯೂಟ್ಯೂಬ್ದಾಗಿರ್ಬೋದು, ಇನ್ಸ್ಟಾಗ್ರಾಮ್ದಾಗಿರ್ಬೋದು, ಈ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದೆಲ್ಲ ಈ ಟೈಮಲ್ಲೇ. ಸೊ ಹಾಗಾಗಿ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಎಲ್ಲ ದಿನವೂ ಇಷ್ಟೇ ಈಸಿಯಾಗಿರುತ್ತೆ ಅಂತ ಅನ್ಕೋಬೇಡಿ. ಆಮೇಲೆ ಯಾಕಂದರೆ ನಾವು ಯಾವ ಥರ ತಿಂಡಿ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಟೈಮ್ ಸೇವ್ ಆಗುತ್ತೆ. ಇವತ್ತೇನೋ ಪೊಂಗಲ್ ಮಾಡಿದೆ, ಜಸ್ಟ್ ಬೇಳೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ. ಇನ್ನೊಂದು ದಿನ ಬಾತು ಅಥವಾ ಉಪ್ಪಿಟ್ಟು ಅಥವಾ ತರಕಾರಿದು ಈ ಥರ ಏನಾದರೂ ಮಾಡೋಕ್ಕೆ ಹೋದಾಗ ತುಂಬಾ ಟೈಮ್ ಹಿಡಿಯುತ್ತೆ. ಅವಾಗ ಪಾಪನೂ ಕೂಡ ಅವನ್ನ ತಾಳ್ಮೆ ಕಳ್ಕೊಂಡು ಹೆಂಗೆಂಗೋ ಆಡ್ಬಿಡ್ತಾನೆ. ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಮೇಯ್ನಾಗಿ ಸಪೋರ್ಟ್ ಇರಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ದಿರ ನೀವು ಏನೂ ಮಾಡೋಕ್ಕಾಗಲ್ಲ. ಮನೆಯವರು ಪಾಪನ ಎತ್ಕೊಂಡು ಆಟ ಆಡ್ಸ್ಕೊಂಡಿದ್ರೆ ನಾವು ಕೂಡ ನಮ್ಮ ಕೆಲಸನ ಮುಗಿಸ್ಕೊಂಡು ರೆಸ್ಟ್ ಮಾಡ್ಬೋದು. ಇಲ್ಲ ಅಂದರೆ ಹೆವಿ ಸ್ಟ್ರೆಸ್ ಆಗಿಬಿಡುತ್ತೆ. ಇದಿಷ್ಟು ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.